ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಒಂದು ಮಳೆ ಬೆಲ್ಲು ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ ಭಾವನೆ. ಕನ್ನಡ ಚಿತ್ರರಂಗದ ಹೆಸರಾಂತಕ ನಿರ್ಮಾಪಕ, ನಿರ್ದೇಶಕ, ಒಳ್ಳೆಯ ಸಾಹಿತ್ಯ ರಚನೆಯನ್ನು ಮಾಡ್ತಕ್ಕಂಥ ನನ್ನ ಆತ್ಮೀಯರು ಆದಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ರವರ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಇದೇ ಸಂದರ್ಭದಲ್ಲಿ ಅವರು ಸುಮಾರು 3000 ಗೀತೆ ರಚನೆಯನ್ನು ಸಿನಿಮಾ ರಂಗದಲ್ಲಿ ಮಾಡಿ ಯಶಸ್ವಿಯಾಗಿದ್ದು, ಅವರ ಹುಟ್ಟುಹಬ್ಬ ಹಾಗೂ 3000 ಗೀತ ರಚನೆಯ ಅಂಗವಾಗಿ ಬೆಂಗಳೂರಿನಲ್ಲಿ ಕವಿರತ್ನ ಸಾರ್ಥಕ ಸುವರ್ಣ ಎಂಬ ಬಿರುದನ್ನು ನೀಡಿ ಭಾರಿ ಅದ್ಧೂರಿ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲಿದೆ. ಇವತ್ತು ಶ್ರೇಷ್ಠ ನಿರ್ದೇಶಕ, ನಿರ್ಮಾಪಕ, ಸಾಹಿತಿ ಆದಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ರವರ ಈ ಒಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ಕನ್ನಡದ ಎಲ್ಲ ಚಿತ್ರ ಅಭಿಮಾನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶುಭ ಹಾರೈಸಬೇಕು, ಅವರಿಗೆ ಪ್ರೋತ್ಸಾಹಿಸಬೇಕು. ಕನ್ನಡ ಚಿತ್ರರಂಗ ಇನ್ನೂ ಭಾಳ ಎತ್ತರಕ್ಕೆ ಬೆಳೀಲಿಕ್ಕೆ ತಾವೆಲ್ಲ ಸಹಕರಿಸಬೇಕು, ಪ್ರೋತ್ಸಾಹಿಸಬೇಕು ಅಂಥೇಳಿ ನಾನು ಹರಿಹರದ ಜನತೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು. ಕನ್ನಡ ಚಲನಚಿತ್ರ ರಂಗದ ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿರುವಂಥ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು 50ನೇ ವರ್ಷದ ಹುಟ್ಟುಹಬ್ಬ, ಮತ್ತು ಅವರು 3000 ಕನ್ನಡ ಚಲನಚಿತ್ರಕ್ಕೆ ಹಾಡು ಬರೆದಿದ್ದಾರೆ. ಒಳ್ಳೊಳ್ಳೆ ಹಾಡು ನಮ್ಮ ಕರ್ನಾಟಕ ರಾಜ್ಯ ಜನತೆ ನೋಡಿ ಖುಷಿ ಪಡೋವಂಥ ಹಾಡುಗಳನ್ನ ಕೊಟ್ಟಿದ್ದಾರೆ. ಹುಟ್ಟುಹಬ್ಬದು ಮತ್ತು 3000 ಹಾಡು ಆಗಿರೋದ್ರಿಂದ ಅವರಿಗೆ ನಮ್ಮ ಹರಿಹರ ತಾಲೂಕಿನ ಪದ್ಮಶಾಲಿ ಸಮಾಜದ ವತಿಯಿಂದ ಮತ್ತು ಹರಿಹರ ಅಭಿಮಾನಿ ಬಳಗದಿಂದ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಿದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಕನ್ನಡ ಚಲನಚಿತ್ರಕ್ಕೆ ಹೆಚ್ಚಿನ ಹಾಡನ್ನು ಕೊಡಲಿ ಅಂತ ಹೇಳಿ ಆಶಯಿಸಿ ನಾವೆಲ್ಲರೂ ಹರಿಹರ ತಾಲೂಕಿನ ಜನತೆಗಳು ಅವ್ರಿಗೆ ಶುಭ ಕೋರುತ್ತಿದ್ದೇವೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ, ಮತ್ತು ನಮ್ಮ ಸಮಾಜದ ಅವರು ಒಂದು ದೊಡ್ಡ ಕಲಾವಿದರು, ನಮ್ಮ ಸಮಾಜದಲ್ಲಿ ಜನಿಸಿರೋದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾಯಿದ್ದೀವಿ. ಅವರು ದೇವರು ಇನ್ನೂ ಕೆಲವು ಫಿಲಿಮ್ಗಳ್ನ ಮಾಡಲಿ, ನಮ್ಮ ಬಡ ಜನತೆಗೆ ಅವರೊಂದು ನಾನು ನೋಡ್ದಂಗೆ ಅವರು ಹೊಸ ಮನೆ ಕಟ್ಟಿದಾಗೆ ಬಡವರಿಗೆ ಹಾಡಲಿಕ್ಕೆ ಅಂತ ಹೇಳಿ ಒಂದು ಸ್ಟುಡಿಯೋ ಮಾಡಿದರು. ಅವತ್ತು ನಾವು ಹೋಗಿ ನೋಡಿದಾಗ ಭಾಳ ಖುಷಿಯಾಯಿತು. ಆತ ಬಡ ಸಮಾಜದಲ್ಲಿ ಹುಟ್ಟಿನೂ ಬಡವರಿಗೆ ಒಳ್ಳೇದು ಮಾಡ್ಬೇಕಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಭಾಳ ಜನತೆಗಳಿಗೆ ಒಳ್ಳೇದು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಜನತೆಗೂ ಎಲ್ಲ ಮಕ್ಕಳಿಗೂ ಒಳ್ಳೇದು ಮಾಡ್ತಾ ಪ್ರೋತ್ಸಾಹ ಕೊಟ್ಕೊಂತ ಅವ್ರು ಬೆಳೀಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಪದ್ಮಶಾಲಿ ಸಮಾಜದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು ಅರ್ಪಿಸಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಚಲನಚಿತ್ರ ಅಂದ ಕೂಡಲೇ ನಮಗೆ ಸಿನಿಮಾ ನೆನಪಾಗತ್ತೆ, ಟೆಂಟ್ ನೆನಪಾಗತ್ತೆ, ವಿಚಾರಗಳು ಏನೋ ಬರ್ತಿರ್ತವೆ. ಆದರೆ ನಮ್ಮ ಸಮಾಜದ ನಮ್ಮ ನೇಕಾರಿಕೆಯ ವೃತ್ತಿಯನ್ನು ಒಳಗೊಂಡು ಸಾಕಷ್ಟು ಗೀತೆಗಳನ್ನು ಬರೆಯೋದ್ರ ಮುಖಾಂತರ ಅವರ ಪರಿಚಯವನ್ನು ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ, ವಿದೇಶಗಳಲ್ಲಿ ಪ್ರಚಲಿತ ಆಗಿರ್ತಕ್ಕಂಥ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಮೊದಲಿಗೆ ಇಷ್ಟಪಡ್ತೇನೆ. ಹಾಗೆಯೇ ನಮಗೆ ಗೊತ್ತಿರೋಂಗೆ ರಾಜ್ಕುಮಾರ್ ಅವ್ರ ಸಿನಿಮಾ ಬಂಗಾರದ ಮನುಷ್ಯ ನೋಡಿದಾಗ ಎಷ್ಟೋ ಜನ ಹೇಗೆ ಮತ್ತು ಸಿಟಿಯಿಂದ ಹಳ್ಳಿಗೆ ಹೋದರು, ಹಾಗೆಯೇ ಒಂದು ಮಗುವಿನ ತಾಯಿ ಸಂಕೇತ ಇರ್ಬೋದು ಅಥವಾ ತಂದೆ ಹಾಡಿರ್ಬೋದು, ಒಬ್ಬ ನಟ ಯಾವ ರೀತಿ ಇರಬೇಕು, ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳಿಬೇಕು, ಆ ಒಂದು ಹಿನ್ನೆಲೆಯಲ್ಲಿ ಅದರಲ್ಲೂ ತುಂಬ ಇಂಪಾರ್ಟೆಂಟ್ ಅಂದರೆ ಬಳಪ ಹಿಡಿದ ಭಗವಂತ ಅಂದರೆ ಒಬ್ಬ ಗುರು ಯಾವ ರೀತಿ ಇರಬೇಕು, ಇದನ್ನು ಹಿಡ್ಕೊಂಡು ಹಾಡುಗಳನ್ನ ಬರೆದು ಮನೆ ಮಾತು ತುಟಿ ಮಾತಾಗಿರ್ತಕ್ಕಂಥ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು 3000 ಹಾಡುಗಳನ್ನು ಬರೆಯೋದರ ಮುಖಾಂತರ ಎಲ್ಲರ ಮನಸ್ಸನ್ನು ಗೆದ್ದು ಇದೇ 19 ಚಾಮರಾಜಪೇಟೆಯಲ್ಲಿ
ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಅವರ ಒಂದು 50ನೇ ವರ್ಷದ ಸಂಭ್ರಮಾಚರಣೆ ಜೊತೆಯಲ್ಲಿ ಎಲ್ಲರೂ ಹಾಡುವುದು, ಅವರ ಗೀತೆಗಳನ್ನು ಕೇಳುವುದು, ಅವರ ವಿಚಾರಗಳನ್ನ ಆಲಿಸೋದರ ಮುಖಾಂತರ ನಾವೆಲ್ಲರೂ ಹೋಗ್ತಾ ಇದ್ದೀವಿ, ನಾವೆಲ್ಲರೂ ಸೇರ್ತಾ ಇದ್ದೀವಿ. ಇದಕ್ಕೆ ಯಾರ್ಯಾರಿಗೆ ಈ ವಿಷಯ ಮುಟ್ಟಿದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರಗಳು. ಶ್ರೀ ಕವಿರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಬೆಂಗಳೂರಿನ ಚಾಮರಾಜಪೇಟೆಯ ಸಮುದಾಯ ಭವನದಲ್ಲಿ ಏರ್ಪಡಿಸಿರುವುದರಿಂದ ಹರಿಹರ ತಾಲೂಕು ಪದ್ಮಶಾಲಿ ಸಮಾಜದ ವತಿಯಿಂದ ನಮ್ಮ ಸಮಾಜದ ಬಂಧು ಮಿತ್ರರುಗಳೆಲ್ಲರೂ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಆಸಕ್ತಿಯುಳ್ಳಂಥ ನಮ್ಮ ಜನಾಂಗದ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನಾಗೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಈ ನಾಗೇಂದ್ರ ಪ್ರಸಾದ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹರಿಹರದ ಪದ್ಮಶಾಲಿ ಮಹಿಳಾ ಸಂಘದಿಂದ ಉತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಾನು ಪದ್ಮಶಾಲಿ ಸಮಾಜದಲ್ಲಿ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಅಂಗನವಾಡಿ ಶಿಕ್ಷಕರಾಗಿ 30 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಮಗೆ ನಾಗೇಂದ್ರ ಸರ್ ಅವರ ಹುಟ್ಟುಹಬ್ಬ ಇರೋದರಿಂದ ಅವರಿಗೆ ನಾವು ಶುಭಾಶಯಗಳನ್ನು ಪದ್ಮಾವತಿ ಸಮಾಜದಿಂದ ತಿಳಿಸಲೋದಕ್ಕೆ ಇಷ್ಟಪಡುತ್ತೇವೆ. ನಾಗೇಂದ್ರ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಪದ್ಮಶಾಲಿ ಸಮಾಜದಿಂದ ನಾಗೇಂದ್ರ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪದ್ಮಶಾಲಿ ವಸತಿಯಿಂದ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.